ಸ್ಥಿರಪಡಿಸುವ ಆತನೇ, ಬಲಪಡಿಸುವ ಆತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವ ಆತನೇ, ಘನಪಡಿಸುವ ಆತನೇ, ಹೆಚ್ಚಿಸುವ ಆತನೇ, ನಮ್ಮ ಪರ ನಿಂತು ಜಯ ನೀಡುವ ಆತನೇ, ಸ್ಥಿರಪಡಿಸುವ ಆತನೇ, ಬಲಪಡಿಸುವ ಆತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವ ಆತನೇ, ಘನಪಡಿಸುವ ಆತನೇ, ಹೆಚ್ಚಿಸುವ ಆತನೇ, ನಮ್ಮ ಪರ ನಿಂತು ಜಯ ನೀಡುವ ಆತನೇ. ನನ್ನ ಜೀವಿತ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಮಹಿಮೆ ತಂದುಕೊಳ್ಳುವೆ. ನನಗಾಗಿ ಎಲ್ಲವ ಮಾಡಿ ನನ್ನ ಜೀವಿತ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿಮಗೆ ಎಲ್ಲ ಸಾಧ್ಯವೇ. ಪ್ರೀತಿಯ ಜನರೇ, ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಾನು ನಿಮ್ಮನ್ನು ಸಂಧಿಸುವಂಥದ್ದು ನನಗೆ ಮಹಾ ದೊಡ್ಡ ಸಂತೋಷ. ಈ ಒಂದು ಚಾನಲ್ನ ನಾವು ಪ್ರಾರಂಭ ಮಾಡಿರುವಂಥ ಉದ್ದೇಶ, ದೇವರು ನಮ್ಗೆ ಕೊಟ್ಟಿರುವಂಥ ತಾಲಂತನ್ನು ನಾವು ದೇವರ ನಾಮದ ಮಹಿಮೆಗೋಸ್ಕರ ಅದನ್ನು ನಾವು ಉಪಯೋಗಿಸ್ಬೇಕೆಂಬುದಾಗಿ, ಎರಡನೇದಾಗಿ ಆ ದೇವರು ನಮ್ಗೆ ಕೊಟ್ಟಿರುವಂಥ ಈ ಒಂದು ಸೋಷಿಯಲ್ ಮೀಡಿಯಾ, ಇದರ ಮೂಲಕ ನಾವು ದೇವರ ಹಾಡುಗಳನ್ನು, ದೇವರ ವಾಕ್ಯವನ್ನು, ದೇವರ ಸತ್ಯವನ್ನು, ದೇವರ ಸುವಾರ್ತೆಯನ್ನು ನಾವು ಅದನ್ನು ಸಾರಬೇಕೆಂಬುದಾಗಿ, ಜನರಿಗೆ ನಾವು ತಿಳಿಸಬೇಕೆಂಬುದಾಗಿ ಒಂದು ಉದ್ದೇಶಪೂರ್ವಕವಾಗಿ ನಾವು ಈ ಒಂದು ದರ್ಶನದ ಮೂಲಕವಾಗಿ ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಪ್ರತಿದಿನ ನಾವು ಯೂಟ್ಯೂಬ್ ಆ ಒಂದು ಚಾನಲಲ್ಲಿ ನೋಡಬೇಕಾದ್ರೆ ರಿನ್ಯೂವಿಂಗ್ ಥಾಟ್ಸ್ ಎಂಬುದಾಗಿ ನಾವು ಪ್ರತಿದಿನ ಅದನ್ನು ಹಾಕ್ತಾ ಇದ್ದೇವೆ. ಈ ದಿನದಲ್ಲಿ ನಾವು ಆ ಒಂದು ವಾಕ್ಯದ ಪ್ರಕಾರ ಒಂದು ಸ್ವಲ್ಪ ಸಮಯ ನಾವು ಅದನ್ನು ನೋಡಲಿಕ್ಕೆ ನಾವು ನೋಡಲಿಕ್ಕಿದ್ದೇವೆ. ನೋಡುವಾಗ ದೇವರು ಅವಳನ್ನು ದೇವರು ಸೃಷ್ಟಿ ಮಾಡಿದಾಗ ದೇವರು ಏದೇನ್ ತೋಟದಲ್ಲಿ ಅವರಿಗೆ ಯಾವ ಒಂದೊಂದು ಕೊರತೆಯನ್ನು ಸಹ ಅವರಿಗೆ ದೇವರು ಇಟ್ಟಿರಲಿಲ್ಲ. ಎರಡನೇದಾಗಿ ದೇವರು ಅವರಿಗೆ ಅಧಿಕಾರವನ್ನು ದೇವರು ಕೊಟ್ಟಿದ್ರು. ಮೂರನೇದಾಗಿ ದೇವರೊಟ್ಟಿಗೆ ಅವರಿಗೆ ಒಂದು ಸಂಪರ್ಕ, ಆ ಒಂದು ಅನ್ಯೋನ್ಯತೆ, ಅವರಿಗೆ ಆ ಒಂದು ಐಕ್ಯತೆ ಅವರಿಗೆ ಇತ್ತು. ಆದರೆ ಒಂದು ದಿನ ಯಾವಾಗ ಅವಳು ದೇವರಿಗೆ ವಿರೋಧವಾಗಿ ಅವರ ಪಾಪವನ್ನು ಮಾಡಿದ್ರು, ಆಗ ಮೊದಲನೇದಾಗಿ ದೇವರಿಗೂ ಅವರಿಗಿದ್ದಂಥ ಆ ಒಂದು ಸಂಬಂಧ, ಆ ಒಂದು ಐಕ್ಯತೆ ಮುರಿಯಲ್ಪಟ್ಟಿತು. ಎರಡನೇದಾಗಿ ಆ ಒಂದು ಏದೇನ್ ತೋಟದಿಂದ ದೇವರು ಅವ್ರಿಗೋಸ್ಕರ ಆಶೀರ್ವದಿಸಿ ಸಮೃದ್ಧಿಯಾಗಿ ಅವ್ರಿಗೋಸ್ಕರ ಇಟ್ಟಂಥ ಒಂದು ಏದೇನ್ ತೋಟದಿಂದ ಅವ್ರು ಹೊರಗಡೆ ಹಾಕಲ್ಪಡಬೇಕಾಗಿತ್ತು. ಮೂರನೇದಾಗಿ ದೇವರು ಅವ್ರು ಕೊಟ್ಟಂಥ ಅಧಿಕಾರವನ್ನು ಅವ್ರೇನು ಮಾಡಿದ್ರು ಅಂದರೆ ಕಳ್ಕೊಂಡ್ರು. ಆದಮ ಮಾಡಿದಂಥ ಒಬ್ಬ ಆ ಒಂದು ಪಾಪದ ನಿಮಿತ್ತ ಬರುವಂಥ ಎಲ್ಲ ಸಂತತಿಯವರು ಈ ಒಂದು ಕಾರ್ಯಗಳನ್ನು ಅವರು ಕಳೆದುಕೊಂಡ್ರು. ಆದರೆ ದೇವರು ತನ್ನ ಜನರನ್ನು ಆ ರೀತಿಯಾಗಿ ಆ ಒಂದು ಪರಿಸ್ಥಿತಿಯಲ್ಲಿರುವಾಗ ತನ್ನ ಒಬ್ಬನೇ ಮಗನಾದಂಥ ಯೇಸುವನ್ನ ಎರಡನೇ ಆದಮನಾಗಿ ಲೋಕಕ್ಕೆ ಕಳಿಸಿದ್ರು. ಕಳಿಸಿದಾಗ ಮನುಷ್ಯನು ಏನೆಲ್ಲ ಕಳೆದುಕೊಂಡನೋ, ಮೊದಲನೇ ಆದಾಮನು ಏನೆಲ್ಲ ಕಳೆದುಕೊಂಡನೋ, ಆ ಎರಡನೇ ಆದಮನಾಗಿರುವಂಥ ಯೇಸುವಿನ ಮೂಲಕ ದೇವರು ಅದನ್ನೆಲ್ಲ ತನ್ನ ಜನರಿಗೆ ಪುನರ್ಸ್ಥಾಪಿಸಬೇಕೆಂಬುದಾಗಿ ಆತನು ತನ್ನ ಚಿತ್ತವನ್ನು ಮಾಡಿಕೊಂಡು ತನ್ನ ಮಗನನ್ನು ಕಳಿಸಿಕೊಟ್ರು. ನಾವು ರೋಮಾಪುರ 5ನೇ ಅಧ್ಯಾಯದಲ್ಲಿ ನೋಡುವಾಗ ಮೊದಲನೇ ಆದಾಮನ ಮೂಲಕ ಹೇಗೆ ಈ ಲೋಕಕ್ಕೆ ಆ ಪಾಪದಿಂದ
ಶಾಪ ಮರಣ ಈ ಲೋಕಕ್ಕೆ ಉಂಟಾಯಿತೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಮೂಲಕ, ಯೇಸು ಸ್ವಾಮಿಯ ಮೂಲಕ ಈ ಲೋಕಕ್ಕೆ ಅವರೊಬ್ಬರ ಒಂದು ವಿಧೇಯತೆಯಿಂದ, ಅವರೊಬ್ಬರಿಂದ ಎಲ್ಲ ಜನರಿಗೂ ಒಂದು ರಕ್ಷಣೆ, ಒಂದು ಆಶೀರ್ವಾದ, ಒಂದು ಅಭಿವೃದ್ಧಿ ಉಂಟಾಗಬೇಕೆಂಬುದಾಗಿ ಆ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಇವತ್ತು ಈ ಒಂದು ವಿಡಿಯೋವನ್ನು ನೋಡುತ್ತಿರುವಂಥ ನಿಮಗೆ ನಾನು ಹೇಳುವುದೇನೆಂದರೆ, ನಮ್ಮ ದೇವರು ಪುನರ್ಸ್ಥಾಪಿಸುವಂಥ ದೇವರಾಗಿದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಆ ಮಾನವ ಏನೆಲ್ಲ ಕಳೆದುಕೊಂಡು, ಮಾನವ ಕುಲರು, ಆ ಒಂದು ಆದಾಮನ ಏನೆಲ್ಲ ಕಳೆದುಕೊಂಡನೋ, ಅವನ ಮೂಲಕವಾಗಿ ಬರುವಂಥ ಸಂತತಿಯವರು ಅದನ್ನೇನೆಲ್ಲ ಕಳೆದುಕೊಂಡರೋ, ಯೇಸು ಕ್ರಿಸ್ತನನ್ನ ಕಳಿಸಿ ಅವರನ್ನು ಎರಡನೇ ಆದಾಮನಾಗಿ ಅವರನ್ನ ಕಳಿಸಿ ದೇವರು ಅದನ್ನೆಲ್ಲ ತನ್ನ ಜನರಿಗೆ ಪುನರ್ಸ್ಥಾಪಿಸಿದ್ರು. ಇವತ್ತು ನಿಮ್ಮ ಜೀವಿತದಲ್ಲಿ ನೀವೇನೆಲ್ಲ ಕಳೆದುಕೊಂಡಿದ್ದೀರೋ ಆ ದೇವರು ಅದನ್ನು ಪುನರ್ಸ್ಥಾಪಿಸುವಂಥವರಾಗಿದ್ದಾರೆ. ಒಂದು ವೇಳೆ ನಿಮ್ಮ ಸಮಾಧಾನ, ಸಂತೋಷ, ಆರೋಗ್ಯ, ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು, ನೀವೇನೆಲ್ಲ ಕಾರ್ಯಗಳನ್ನು ಕಳೆದುಕೊಂಡಿರಬಹುದು, ಆದರೆ ದೇವರು ಅದನ್ನೆಲ್ಲವನ್ನು ಪುನರ್ಸ್ಥಾಪಿಸುವಂಥವರಾಗಿದ್ದಾರೆ. ಸೈತಾನನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಬೇರೆ ಯಾವುದಕ್ಕೂ ಬರುವುದಿಲ್ಲ. ಆದರೆ ನಾನಾದರೂ ಅವುಗಳಿಗೆ ಜೀವವಿರುವುದಕ್ಕೂ ಆ ಜೀವ ಸಮೃದ್ಧಿಯಾಗಿರುವುದಕ್ಕೂ ನಾ ಬಂದೆನು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. ಇವತ್ತು ಈ ಒಂದು ದಿನದಲ್ಲಿ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಸೇವೆಯಲ್ಲಿ ನೀವೇನೆಲ್ಲ ಕಳೆದುಕೊಂಡ್ರೋ ಯೇಸು ಸ್ವಾಮಿ ಅದನ್ನೆಲ್ಲ ನಮಗೆ ಪುನರ್ಸ್ಥಾಪಿಸುವಂಥವರಾಗಿದ್ದಾರೆ. ಯಾಕೆಂದರೆ ಆ ದೇವರು ಪುನರ್ಸ್ಥಾಪಿಸುವಂಥ ದೇವರು. ಆದ್ದರಿಂದ ಈ ಒಂದು ದಿನದಲ್ಲಿ ಪುನರ್ಸ್ಥಾಪಿಸುವಂಥ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಪುನರ್ಸ್ಥಾಪಿಸಲಿ ಎಂಬುದಾಗಿ ಈ ಒಂದು ವಾಕ್ಯವನ್ನು ಹೇಳಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.